ಶಾಸಕ ಬಿಪಿ ಹರೀಶ್ ಅವರು ಒಂದು ಸಮುದಾಯದ ವೃತ್ತಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು 5 ದಿನಗಳ ಒಳಗಾಗಿ ಅವರು ಕ್ಷಮೆ ಕೇಳಬೇಕು. ಇಲ್ಲದೇ ಇದ್ದರೆ ಅವರ ಮನೆಯ ಮುಂದೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ವಕೀಲ ಡಿಸಿಎಂ ರಾಕೇಶ್ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಬಿಪಿ ಹರೀಶ್ ಅವರು ಜಿಎಂಐಟಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಒಂದು ಸಮುದಾಯದ ವೃತ್ತಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಕೂಡಲೇ ಹರೀಶ್ ಅವರು ಕ್ಷಮೆ ಕೇಳಬೇಕು ಎಂದರು. ಈಗಾಗಲೇ ಹರೀಶ್ ಅವರ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದರು. ಅವರು ದಲಿತ ಸಮುದಾಯಗಳ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಪದೇ ಪದೇ ಬಳಸುತ್ತಿರುವುದು ಖಂಡನೀಯ ಎಂದರು. ವಕೀಲ ಉಮೇಶ್ ಎಸ್ಎಂ ಮಾತನಾಡಿ, ಶಾಸಕ ಹರೀಶ್ ಅವರು ಅಧಿಕಾರಿಗಳ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದರು. ಅವರನ್ನು ಬಂಧಿಸದೆ ಬಿಟ್ಟಿರುವುದನ್ನು ನೋಡಿದರೆ ಅಧಿಕಾರಿಗಳು ಜಿಲ್ಲೆಯಲ್ಲಿ ನಿಷ್ಕ್ರಿಯರಾಗಿದ್ದಾರೆ ಎನ್ನುವುದನ್ನು ತೋರಿಸುತ್ತದೆ ಎಂದ ಅವರು ಕೂಡಲೇ ಅವರ ಮೇಲೆ ಪೊಲೀಸ್ ಇಲಾಖೆ ಸುಮೋಟೋ ಕೇಸ್ ದಾಖಲಿಸಬೇಕೆಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡ ಶಾಮನೂರು ಕುಮಾರ್ ಸೇರಿದಂತೆ ಮತ್ತಿತರರಿದ್ದರು. ಮಾನ್ಯ ಹರೀಶ್ ಅಣ್ಣನವರು ಶಾಸಕರು ಹರಿಹರ ವಿಧಾನಸಭಾ ಕ್ಷೇತ್ರ ಅವರು ಮೊನ್ನೆ 18/1/2026 ಸಮಯ 1:30 ಅಥವಾ 2 ಗಂಟೆ ಆಸುಪಾಸಿನಲ್ಲಿ JMIT ಗೆಸ್ಟ್ ಹೌಸಲ್ಲಿ ಅವರು ಒಂದು ಪತ್ರಿಕಾಗೋಷ್ಠಿನ ಕರೀತಾರೆ. ಕರೆದಂಥ ಸಂದರ್ಭದಲ್ಲಿ ಅವರು ಆ ಪತ್ರಿಕಾಗೋಷ್ಠಿಯಲ್ಲಿ SV ರಾಮಚಂದ್ರಪ್ಪ ಅವರು ಕೂಡ ಇರ್ತಾರೆ, ಯಶವಂತರಾವ್ ಜಾಧವ್ ಕೂಡ ಇರ್ತಾರೆ, ಆ ಪಕ್ಷದ ಮುಖಂಡರು ಕೂಡ ಇರ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಸಮಾಜದ ಆಗುಹೋಗುಗಳ ಬಗ್ಗೆ ಅಪಾರವಾದ ಜ್ಞಾನವನ್ನು ಹೊಂದಿರತಕ್ಕಂಥ ಶಾಸಕರು ಮತ್ತು ಆ ಪಕ್ಷದ ಮುಖಂಡರು ಒಂದು ಪದ ಬಳಕೆಯನ್ನು ಮಾಡ್ತಾರೆ. ಆ ಪದ ಬಳಕೆಯನ್ನು ನಾನು ಉಚ್ಚಾರಣೆ ಮಾಡಲಿಕ್ಕೆ ಹೋಗೋದಿಲ್ಲ, ಅದನ್ನು ನೇರವಾಗಿ ಯೂಟ್ಯೂಬಲ್ಲಿದೆ, ದಯವಿಟ್ಟು ಅದನ್ನು ಟೆಲಿಕಾಸ್ಟ್ ಮಾಡಿ ಒಂದು ಸೆಕೆಂಡ್ ಟೆಲಿಕಾಸ್ಟ್ ಮಾಡಿಬಿಡ್ತೀನಿ. ಇದೊಂದೇ ಪದದ ನಮ್ಮದು ಈ ವ್ಯಕ್ತಿ ಮೇಲೆ, ಈ ಪದದ ಮೇಲೆ ನಮಗೆ ಅಲಿಗೇಷನ್ ಇರ್ತಕ್ಕಂಥದ್ದು. ಈಗ ಈ ವ್ಯಕ್ತಿ ಮೇಲೆ ಈಗ ರೀಸೆಂಟಾಗಿ ಅಟ್ರಾಸಿಟಿ ಕೇಸ್ ಫೈಲ್ ಆಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮಂಥ ಅಮಾಯಕರ ಮೇಲೆ ನೀವು ಅಟ್ರಾಸಿಟಿ ಕೇಸನ್ನು ದಾಖಲಿಸಿದಿರಿ, ಕೆಲವರು ಮುಖಂಡರುಗಳ ಮೇಲೆ ನೇರವಾಗಿ ಅವರು ಅಲಿಗೇಷನ್ ಮಾಡಿದ್ರು. ಬಟ್ ಇಲ್ಲಿ ಅಟ್ರಾಸಿಟಿ SC/ST ಪ್ರಿವೆನ್ಷನ್ ಆ್ಯಕ್ಟ್ ಏನಪ್ಪ ಹೇಳ್ತವೆ ಅಂತಂದರೆ, ಎಲ್ಲಿ ಬಹಿರಂಗವಾಗಿ ಯಾವುದೇ ಒಂದು ಸಮಾಜದ ವೃತ್ತಿಪರತೆಯಲ್ಲಿ ಇರತಕ್ಕಂಥ ಸಮುದಾಯಗಳು ಕೆಲಸ ಮಾಡ್ತಕ್ಕಂಥ ಇದನ್ನು ಎಲ್ಲಿ ಕೂಡ ಬಹಿರಂಗವಾಗಿ ಅದನ್ನು ಕೇವಲವಾಗಿ ತುಚ್ಛ ಮಟ್ಟದಲ್ಲಿ ಎಲ್ಲಿ ಕೂಡ ಕಾಣಬಾರ್ದು ಅಂತಂದು ಹೇಳಿದೆ. ಬಟ್ ಈ ವ್ಯಕ್ತಿ ಒಬ್ಬ ಶಾಸಕರಾಗಿ ಆ ಸಮುದಾಯವನ್ನು ಕೀಳಾಗಿ ಇದಕ್ಕಿಂತ ಹಿಂದ್ಗಡೆಗೆ ಆಲ್ರೆಡಿ FIR ನಂಬರ್ 83/23 ದಿನಾಂಕ 17/5/2023 ಹರಿಹರದಲ್ಲಿ ತಮ್ಮ ಮಾಧ್ಯಮ ಮಿತ್ರರಿಗೆ ತಮ್ಮ ಗಮನಕ್ಕಿದೆ ಅಂದ್ಕೊಳ್ತೀನಿ. ಆವಾಗಲೂ ಕೂಡ ಭಾಳ ಒಂದು ಸಮುದಾಯಕ್ಕೆ ಭಾಳ ಕೇವಲವಾಗಿ ಮಾತಾಡ್ತಾರೆ. ಅವನ್ನೆಲ್ಲ ಆ ಪದಗಳನ್ನು ನಾನು ದಯವಿಟ್ಟು ಈ ವೇದಿಕೆಯಲ್ಲಿ ಬಳಸಲಿಕ್ಕೆ ಇಷ್ಟಪಡೋದಿಲ್ಲ. ತಿಳಿದೇ ಇದ್ದರೆ ನಾವು ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಹಾಗಾಗಿ ಮಾನ್ಯ ಶಾಸಕರು ಏನು ತಮ್ಮ ಮಾತನ್ನಾಡಿದ್ದಾರೆ ಅದರ ಬಗ್ಗೆ ಅವರು ಕ್ಷಮೆ ಕೇಳಬೇಕಂತ ಈ ಮೂಲಕ ವಿನಂತಿಸಿಕೊಳ್ತೇವೆ. ಅಲ್ಲದೆ ಇದ್ರ ಬಗ್ಗೆ ಆಡಿರ್ತಕ್ಕಂಥ ಮಾತಿನ ಬಗ್ಗೆ ನಮ್ಮ ಜಿಲ್ಲಾಡಳಿತ ಸೋಮೋಟೋ ಕೇಸ್ ದಾಖಲಿಸಬೇಕು. ನಾವು ಈ ಮೂಲಕ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಮತ್ತು ರಾಜ್ಯ SC/ST ಆಯೋಗಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಪ್ರಕರಣವನ್ನು ಅವರು ಸೋಮೋಟೋ ದಾಖಲಿಸಿ ಒಂದು ನ್ಯಾಯ ಒದಗಿಸ್ಬೇಕಂತ ಈ ಮೂಲಕ ಹೇಳ್ತೀವಿ. ನಾವು ಕೇಸ್ ದಾಖಲಿಸೋದು ನಮ್ಮ ಉದ್ದೇಶ ಅಲ್ಲ, ಅದು ಸರ್ಕಾರನೇ ಮಾಡಬೇಕು. ಮತ್ತು ಏನು ಅವರು ಆಡಿರ್ತಕ್ಕಂಥ ಮಾತಿನ ಬಗ್ಗೆ 5 ದಿನದ ನಾವು ಗಡುವನ್ನು ಕೊಡ್ತಾ ಇದ್ದೀವಿ. ಅವರು ಕ್ಷಮೆಯನ್ನು ಕೇಳಲಿದ್ದರೆ ನಾವು ಉಗ್ರವಾದಂಥ ಹೋರಾಟವನ್ನು ಅವರ ನಿವಾಸದ ಎದುರು ಮಾಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಹಾಗಾಗಿ ಆ ಆಡಿರ್ತಕ್ಕಂಥ ಮಾತನ್ನು ಕೂಡ ಅವರು ವಾಪಸ್ ಪಡಿಬೇಕು. ಹಾಗಾಗಿ ಕ್ಷಮೆಯನ್ನು ಕೇಳಬೇಕಂತ ಈ ಮೂಲಕ ನಾವು ತಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೇವೆ. ಅವರು SPDC ಅವರು ಮತ್ತು ಅವರು ನಿಷ್ಕ್ರಿಯರಾಗಿಬಿಟ್ಟಾರೆ. ಅವ್ರು ಬಯಸ್ಕೊಂಡು ನಿಷ್ಕ್ರಿಯರಾಗಿಬಿಟ್ಟಾರೆ. ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ನಿಷ್ಕ್ರಿಯರಾಗಿರೋದ್ರಿಂದ ನಮ್ಮದಾದರೂ ಅವರು ಸೋಮೋಟೋ ದಾಖಲಿಸಕ್ಕೆ ಪ್ರಯತ್ನ ಪಡಬೇಕು ಅಂತ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀವಿ, SC/ST ಆಯೋಗಕ್ಕೂ ಒತ್ತಾಯ ಮಾಡ್ತೀವಿ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಕೂಡಲೇ ಗಮನ ಹರಿಸಿ, ಇದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಇದೆ. ಹಾಗಾಗಿ ಜಾಲತಾಣಗಳಲ್ಲಿರೋದನ್ನು ಅದನ್ನು ಸಾಕ್ಷಿಯಾಗಿ ಪರಿಗಣಿಸಿ ಸೋಮೋಟೋ ಕೇಸನ್ನು ಹರೀಶ್ ಅವರ ಮೇಲೆ ದಾಖಲಿಸಬೇಕು. ಅದರೊಳಗಾಗಿ ಶಾಸಕರು 5 ದಿನದ ಗಡುವನ್ನು ಕೊಡ್ತೀವಿ. ಅದರೊಳಗಾಗಿ ಅವರು ಕ್ಷಮೆಯನ್ನು ಕೇಳಬೇಕಂತ ಈ ಮೂಲಕ ನಾವು ತಮ್ಮ ಮೂಲಕ ಒತ್ತಾಯಿಸ್ತಾ ಇದ್ದೇವೆ ಶಾಸಕರಿಗೆ.
ಅಧಿಕಾರಿಗಳನ್ನು ಬೈದರೆ ಅಧಿಕಾರಿಗಳು ಬಂಧಿಸಲಿಕ್ಕೆ ತಯಾರಿಲ್ಲ. ಈಗ ಹಿಂದೆ ಅವ್ರ ಮೇಲೆ ಆಲ್ರೆಡಿ 3-4 ಕೇಸ್ ಆಗಿವೆ. ಆ ಕೇಸ್ ಆಗಿರ್ತಕ್ಕಂಥದ್ದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸೋಕೆ ಅವರು ತನಿಖೆಯನ್ನು ಮಾಡಲಿಕ್ಕೆ ಕೂಡ ಮುಂದುವರಿತಾ ಇಲ್ಲ ಅಧಿಕಾರಿಗಳು. ಮೊನ್ನೆ ಆಗಿರ್ತಕ್ಕಂಥ ಅಟ್ರಾಸಿಟಿ ಕೇಸ್ನ ತನಿಖೆಗೆ ಒಳಪಡಿಸ್ತಾಕ ನಮ್ಮ ಅಧಿಕಾರಿಗಳು ಯಾಕೆ ಹಿಂದೇಟಾಗ್ತಾ ಇದ್ದಾರೆ ಅನ್ನೋದು ಕಂಡು ಬರ್ತೈತಿ ಮೇಲ್ನೋಟಕ್ಕೆ. ಅವ್ರ ಹೋರಾಟದ ಬಗ್ಗೆ ಅವ್ರ ಹೋರಾಟ ಸರಿ ತಪ್ಪು ಅದೊಂದು ಸಾರ್ವಜನಿಕ ಅಭಿಪ್ರಾಯಕ್ಕೆ ಅದನ್ನು ಬಿಟ್ಬಿಡಣ್ರಿ. ನಮಗಿಲ್ಲಿ ಆಡಿರ್ತಕ್ಕಂಥ ಮಾತಿನ ಬಗ್ಗೆ ಮಾತ್ರ ನಾವು ಗಮನ ಹರಿಸ್ತಾ ಇದ್ದೀವಿ. ಅವರು ಹರೀಶ್ ಅವರು ಮಾಡಿರ್ತಕ್ಕಂಥ ಹೋರಾಟದ ಬಗ್ಗೆ ಅದು ಸರ್ಕಾರದ ಮಟ್ಟದ ಅಧಿಕಾರಿಗಳು ತಮ್ಮ ನಿರ್ಣಯವನ್ನು ಮಾಡ್ತಾರೆ. ಬಟ್ ಇಲ್ಲಿ ಆಡಿರ್ತಕ್ಕಂಥ ಅವರು ಪತ್ರಿಕಾಗೋಷ್ಠಿಯಲ್ಲಿ ಆಡಿರ್ತಕ್ಕಂಥ ಮಾತಿನ ಬಗ್ಗೆ, ಆಡಿರ್ತಕ್ಕಂಥ ವಿಷಯ ವಸ್ತುವಿನ ಬಗ್ಗೆ ಮಾತ್ರ ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದೇ ಅವರು ಹರೀಶ್ ಅವರು ಹೋರಾಟ ಸಾರ್ವಜನಿಕವಾಗಿ ಎಲ್ಲ ಸಾರ್ವಜನಿಕರಿಗೆ ಮತ್ತು ಜಿಲ್ಲೆಯಾದ್ಯಂತ ಜನರಿಗೆ ಗೊತ್ತಿರ್ತಕ್ಕಂಥದ್ದು.